ಮುಂದಿನ ವಾಕ್ಯ ಉಚ್ಚೈರ್ಘೋಷಾಯ ಕ್ರಂದಯತೆ ಪತ್ತೀನಾಂ ಪತಯೇ ನಮೋ ನಮಃ. ಆ ರುದ್ರಾಧ್ಯಾಯದ ಪೂರ್ತಿ ನಾವು ನೋಡೋದಾದ್ರೆ ರುದ್ರನ ಕ್ಷಾತ್ರ ತೇಜಸ್ಸನ್ನು ವರ್ಣನೆ ಮಾಡಿದ್ದಾರೆ. ಯೋಧರೂಪನಾಗಿ ಒಬ್ಬ ವೀರನಾಗಿ ಆತ ರುದ್ರಾಧ್ಯಾಯದ ಪೂರ್ತಿ ಮೆರೆದಿದ್ದಾನೆ. ಮೇಲೆ ಒಂದು ಕಂಚುಕ ಕವಚ, ಶಿರಸ್ತ್ರಾಣ, ಕೈಯಲ್ಲಿ ಸದಾ ಧರಿಸಿರತಕ್ಕಂಥ ಧನಸ್ಸು, ಬತ್ತಳಿಕೆ ತುಂಬ ಬಾಣಗಳು. ಈ ರೀತಿ ರುದ್ರನ ಸ್ವರೂಪ ಮೊದಲನೇ ಅನುವಾಕದಿಂದ ಪ್ರಾರಂಭಗೊಂಡು ಮಧ್ಯಭಾಗದಲ್ಲಿ ಆತನ ಒಂದು ವಿರಾಟ್ ದರ್ಶನ ನಮಗೆ ರುದ್ರಾಧ್ಯಾಯದಲ್ಲಿ ಆಗುತ್ತೆ. ಉಚ್ಚೈರ್ಘೋಷ ಯಾಕ್ರಂದಯತೆ ಪತ್ತೀನಾಂ ಪತಯೇ ನಮಃ. ಉಚ್ಚವಾದ ಅಂದರೆ ಬಹಳ ದೊಡ್ಡದಾದ ಧ್ವನಿಯಿಂದ ಆತ ಶತ್ರುಗಳನ್ನ ಹೆದರಿಸ್ಬಿಡ್ತಾನಂತೆ. ಆ ಧ್ವನಿಯನ್ನ ಕೇಳಿ ಶತ್ರುಗಳು ನಡುಗಿ ಪಲಾಯನ ಮಾಡಿಬಿಡ್ಬೇಕು. ಅಷ್ಟು ಯುದ್ಧ ಕಾಲದಲ್ಲಿ ಅಷ್ಟು ಗರ್ಜಿಸ್ತಾನಂತೆ ರುದ್ರ. ಅಂದರೆ ಇಲ್ಲಿ ಶತ್ರುಗಳು ಅಂದರೆ ಯಾರು ಅಂತ ಹೇಳಿದ್ರೆ, ಮೊದಲನೇ ವಲಯದಲ್ಲಿ ಬರ್ತಕ್ಕಂಥ ಶತ್ರುಗಳು ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಕಾಮಕ್ರೋಧಾದಿ ಅರಿಷಡ್ವರ್ಗಗಳು. ಓಂಕಾರ ಧ್ವನಿಯೇ ರುದ್ರಧ್ವನಿ. ಆ ಓಂಕಾರ ಧ್ವನಿ ಯಾವಾಗ ಅಂತರಂಗದಲ್ಲಿ ಮೊಳಗೋದಕ್ಕೆ ಪ್ರಾರಂಭ ಮಾಡುತ್ತೆ, ಆ ಧ್ವನಿನ ಕೇಳಿ 6 ಶತ್ರುಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ 6 ಶತ್ರುಗಳು ಹೆದರುಕೊಂಡು ಪಲಾಯನ ಮಾಡಿಬಿಡ್ತಾರೆ. ಓಂಕಾರ ಧ್ವನಿಯೇ ರುದ್ರಧ್ವನಿ. ಅಲ್ಲಿ ರುದ್ರಾಧ್ಯಾಯದಲ್ಲಿ ಏನು ಹೇಳಿದ್ದಾರೆ, ಇದು ದೇಹದೊಳಗಡೆ ನಡೆಯುವಂಥ ಯುದ್ಧ. ಇದು ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲೂ ಒಂದು ಯುದ್ಧ ನಡೆಯುತ್ತೆ. ಏನು ಯುದ್ಧ? ಸ್ವಸ್ವರೂಪ ಆತ್ಮಕ್ಕೂ ಅನ್ಯರೂಪರು ಅಂದರೆ ನಮಗಿಂತ ಭಿನ್ನವಾದವರು, ಅವರು ಶರೀರದಲ್ಲಿ ಆಶ್ರಯ ಪಡೆಯೋದಕ್ಕೆ ಬಂದಾಗ ಮನುಷ್ಯನ ಸುಖ ಶಾಂತಿ ನೆಮ್ಮದಿ ಇದನ್ನು ಹಾಳು ಮಾಡೋದಕ್ಕೆ ಮನುಷ್ಯನ ಶರೀರದಲ್ಲಿ ಚಿತ್ತದಲ್ಲಿ ಈ ಅನ್ಯರು ಪ್ರವೇಶ ಮಾಡೋದಕ್ಕೆ ಬಂದಾಗ ಆತ್ಮಕ್ಕೂ ಅನ್ಯರಿಗೂ ನಡೆಯುವಂಥ ಅಂತರಂಗದ ಯುದ್ಧ ಇದು ನಿಜವಾದ ಯುದ್ಧ. ಈ ಯುದ್ಧದಲ್ಲಿ ಆ ಉಚ್ಚವಾದ ಕಂಠದಿಂದ ಗರ್ಜನೆ ಮಾಡೋನು ಯಾರು ಅಂದರೆ ಆ ಭಗವಂತ. ಆ ಭಗವಂತನ ಧ್ವನಿಗೆ ಹೆದರಿ 6 ವೈರಿಗಳು ಆಚೆ ಹೊರಟೋಗ್ತಾರೆ. ಅದೇ ರೀತಿ ಸಮಷ್ಟಿ ರೂಪದಲ್ಲಿ ಅಂದರೆ ಇಡೀ ವಿಶ್ವದಲ್ಲಿ ಯಾವಾಗ ಧರ್ಮದ ಮೇಲೆ ಪ್ರಾಬಲ್ಯವನ್ನು ತೋರಿಸೋದಕ್ಕೆ ಬರುತ್ತೋ ಆಗ ರುದ್ರ ಮೇಲೆ ಹೇಳ್ತಾನೆ. ಆಗ ರುದ್ರ ಮೇಲೆದ್ದು ಉಚ್ಚಕಂಠದಿಂದ ಗರ್ಜನೆ ಮಾಡ್ತಾನೆ. ಆ ಗರ್ಜನೆಯನ್ನು ಕೇಳಿ ಶತ್ರುಗಳು ಓಡೋಗ್ತಾರೆ ಅಂತ ಭಟ್ಟ ಭಾಸ್ಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಶಿವನಿಗೆ ಪ್ರಿಯವಾದದ್ದು ಯಾವುದು ಅಂತ ಹೇಳಿದ್ರೆ ಉಚ್ಚಕಂಠದಿಂದ ಅವನನ್ನು ಸ್ತುತಿ ಮಾಡಬೇಕು. ಆ ಸ್ತುತಿಯನ್ನು ಕೇಳಿ ಅವನು ಆನಂದ ಪಡ್ತಾನಂತೆ. ರಾವಣಾಸುರನ ಕಥೆ ಗೊತ್ತು ನಿಮಗೆಲ್ಲ. ರಾವಣ ಅಂತ ಹೆಸರು ಬಂದಿದ್ದೇನಕ್ಕೆ ಅಂದರೆ ಅಷ್ಟು ಜೋರಾಗಿ ಕಿರ್ಚಿದ್ನಂತೆ ಅವನು, ಶಿವನನ್ನು ಕರೆದಂತೆ. ಕೈಲಾಸ ಪರ್ವತದ ಕೆಳಗಡೆ ಕೈಲಾಸ ಪರ್ವತವನ್ನೇ ನಾನು ಎತ್ಕೊಂಡು ಹೋಗ್ಬೇಕು ಅಂತ ತನ್ನ ಭುಜಗಳಿಂದ ಅದನ್ನು ಮೇಲೆತ್ತಿ ಲಂಕೆಗೆ ಪ್ರಯಾಣ ಮಾಡಬೇಕಾದ್ರೆ ಅದನ್ನ ಪ್ರಯಾಣ ಏನು ಅದನ್ನು ಇನ್ನೂ ಎತ್ತಬೇಕು, ಅವನಷ್ಟೇ ಎತ್ತಿ ತನ್ನ ಮೇಲೆ ಇಟ್ಕೊಂಡಂತೆ. ಒಂದು ಸಲ ಆ ಭಗವಂತ ಶಿವ ತನ್ನ ಹೆಬ್ಬೆರಳನ್ನು ಅಮುಕಿದಾಗ ಆ ಪರ್ವತದ ಕೆಳಗಡೆ ಸಿಕ್ಕಾಕೊಂಡು ಜೋರಾಗಿ ಆತ ಶಿವನನ್ನು ಕರೆದಾಗ ಆ ಶಬ್ದಕ್ಕೆ ಅವನಿಗೆ ರಾವಣ ಅಂತ ಹೆಸರು ಬಂತು, ದಶಕಂಠನಿಗೆ. ಹೀಗೆ ಉಚ್ಚವಾದ ಸ್ತುತಿಗೆ ಪ್ರಿಯನಾದ ಅವನು ಉಚ್ಚಕಂಠದಿಂದ ಮಾಡ್ತಕ್ಕಂಥ ಸ್ತುತಿಗೆ ಸುಪ್ರೀತನಾಗುವಂಥ ಮಹಾಪ್ರಭು ಯಾರು? ಶಿವ. ಉಚ್ಚೈರ್ಘೋಷ ಯಾಕ್ರಂದಯತೆ ಪತ್ತೀನಾಂ ಪತಯೇ ನಮಃ. ಶತ್ರುಗಳನ್ನು ವ್ಯಾಪಿಸಿ ಅವರನ್ನು ಯಾವ ರೀತಿಯಲ್ಲಿ ಆತ ಹೊಡಿತಾನೆ ಅಂದರೆ ಅಳಿಸ್ಬಿಡ್ತಾನಂತೆ. ಅವ್ರನ್ನ ರೋದನೆ ಕೊಡ್ತಾನೆ ಅವ್ರಿಗೆ. ಅವರು ರೋಧಿಸಿ ಪಲಾಯನ ಮಾಡಿಬಿಡ್ಬೇಕು ಶತ್ರುಗಳು. ಅಷ್ಟರ ಮಟ್ಟಿಗೆ ಅವರನ್ನು ಧ್ವಂಸ ಮಾಡ್ತಾನೆ ರುದ್ರ ಅಂತ. ಇಲ್ಲಿ ರುದ್ರಾಧ್ಯಾಯದಲ್ಲಿ ನಮಗೆ ಕಾಣಿಸುವುದು ಹಲವಾರು ಮುಖಗಳಿದೆ ಭಗವಂತನಿಗೆ. ಶಾಂತ, ಘೋರ ಅಂತ ಪ್ರಧಾನವಾಗಿ. ಶಾಂತ ಸ್ವರೂಪದಲ್ಲಿ ಶಿವತತ್ವ, ಘೋರ ರೂಪದಲ್ಲಿ ರುದ್ರತತ್ವ. ರುದ್ರಾಧ್ಯಾಯದಲ್ಲಿ ಪದಾತಿದಳ, ಸೈನ್ಯ, ರಥ, ಯುದ್ಧಕ್ಕೆ ಒಂದು ಯುದ್ಧದ ಪರಿಕಲ್ಪನೆ ಬಂದಾಗ ನಮ್ಮ ಕಣ್ಣು ಮುಂದೆ ಬರೋದು ರುದ್ರನೇ. ಈಗ ಮಹಾಭಾರತ ಯುದ್ಧ ತಗೊಂಡಾಗ ಮಹಾಭಾರತದಲ್ಲಿ
ಜಯದ್ರಥ ಒಂದು ದಿವಸದ ಮಟ್ಟಿಗೆ ನನಗೆ ರುದ್ರ ರೂಪ ಬೇಕು ಅಂತ ವರ ಕೇಳ್ಕೊಂಡಿರ್ತಾನೆ. ಆ ಒಂದು ದಿವಸ ಅವನು ಆ ರುದ್ರ ರೂಪಿಯಾಗಿ ಮೆರೆದಂತೆ ವರವನ್ನು ಕೇಳಿಕೊಂಡು, ಯಾರನ್ನು ಓಡೇ ಬಿಟ್ಟಿರಲ್ಲ ಅವತ್ತಿನ ದಿವಸ ಅವನು. ಅದೇ ರೀತಿ ಭೀಮ, ಅರ್ಜುನ ಪಾಶುಪತಾಸ್ತ್ರವನ್ನ ಪಡ್ಕೊಂಡು ಬಂದಾಗ ಭೀಮ, ನೀನು ಕಾಡು ಮೇಡು ಅಲದು ಶಿವನನ್ನ ಪ್ರತ್ಯಕ್ಷ ಮಾಡಿಕೊಂಡೆ, ತಪಸ್ಸು ಮಾಡಿದೆ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ನಾನು ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅಂತೇಳಿ ತನ್ನ ಗದೆಯನ್ನು ಮೇಲೆತ್ತಿ, ಶಿವ ನೀನು ಕೆಳಗಡೆ ನೀನು ಪ್ರತ್ಯಕ್ಷ ಆಗದೆ ಹೋದರೆ ಈ ಗದೆಗೆ ನಾನು ತಲೆ ಒಡ್ಡುತ್ತೀನಿ ಅಂತ ಗದೆನ ಮೇಲೆಸೆದು ತಲೆ ಒಡ್ಡಿ ನಿಂತಂತೆ. ಆಗ ಮೇಲಿಂದನೇ ಶಂಭು ಬಂದು ಗದೆನ ಕೈಯಲ್ಲಿ ಇಟ್ಕೊಂಡು ಅವನಿಗೆ ಸಾಕ್ಷಾತ್ಕಾರ ಕೊಟ್ಟು, ನನ್ನ ರುದ್ರ ರೂಪವನ್ನು ನಿನಗೆ ಕೊಡ್ತೀನಿ ಯುದ್ಧದಲ್ಲಿ ಅಂತ ಹೇಳಿ ಅನುಗ್ರಹ ಮಾಡುವಂತೆ. ಭೀಮನಿಗೆ ಆ ರೌದ್ರ ರೂಪವನ್ನು ಅನುಗ್ರಹ ಮಾಡಿದ್ದು ಶಿವ. ಅದಕ್ಕೆ ದುಶ್ಯಾಸನನ್ನ ಯಾವ ರೀತಿ ಕೊಂದ ಅಂತ ಹೇಳಿದ್ರೆ, ಅವನ ಕರಳುಗಳನ್ನೇ ತೆಗೆದು ಹೂವಾಗಿ ಮುಡಿಸ್ತಾನಂತೆ ದ್ರೌಪದಿಗೆ. ಅವನ ರಕ್ತವನ್ನು ತಗೊಂಡು ದ್ರೌಪದಿಗೆ ಯಾವ ರೀತಿ ಮನುಷ್ಯ ತಲೆ ಬಾಚ್ಕೊಳ್ಳುವಾಗ ತಲೆಗೆ ಎಣ್ಣೆ ಹಚ್ಕೊಳ್ತಾನೆ, ಆ ರೀತಿ ದ್ರೌಪದಿಗೆ ತಲೆಗೆ ಎಣ್ಣೆಯಾಗಿ ರಕ್ತವನ್ನ ಹಚ್ತಾನಂತೆ. ಅವನ ಹಲ್ಲುಗಳನ್ನು ಮುರಿದು ಅದರಿಂದ ಬಾಚಣಿಗೆ ಮಾಡಿ ಅವಳ ತಲೆ ಬಾಚಿಸ್ತಾನಂತೆ. ಅಷ್ಟು ಉಗ್ರ ರೂಪವನ್ನು ಯುದ್ಧದಲ್ಲಿ ತೋರಿಸ್ಬಿಟ್ಟ ಭೀಮ. ರುದ್ರನ ಅನುಗ್ರಹದಿಂದ ಅವನಿಗೆ ಆ ಒಂದು ಬೀಭತ್ಸತೆ ಅನ್ನೋದು ಬಂದ್ಬಿಟ್ಟಿತ್ತು. ಹೀಗೆ ರುದ್ರಾಧ್ಯಾಯದಲ್ಲಿ ಯುದ್ಧದ ಪರಿಕಲ್ಪನೆ ಬಂದಾಗ ಕಣ್ಣು ಮುಂದೆ ಬರೋದೇ ರೌದ್ರಾಂಶ ಇದ್ರೇನೆ ಮನುಷ್ಯ ಯುದ್ಧ ಮಾಡೋದಕ್ಕಾಗೋದು. ಜನಸ್ಥಾನದಲ್ಲಿ ಶ್ರೀರಾಮಚಂದ್ರ 14,000 ರಾಕ್ಷಸರನ್ನು ಒಬ್ಬನೇ ಕೊಲ್ತಾನೆ. ಆಗ ರುದ್ರ ರೂಪಿಯಾಗಿ ಮೆರೆದಂತೆ ಆ ರೌದ್ರಾಂಶ ಅವನಲ್ಲಿ ಪ್ರಕಟ ಆಗ್ಬಿಟ್ಟಿತ್ತು ಶ್ರೀರಾಮಚಂದ್ರನಲ್ಲಿ. ಇದು ಬೇಕು ರೌದ್ರಾಂಶ. ಏಕೆ ಅಂತ ಹೇಳಿದ್ರೆ, ರೌದ್ರಾಂಶ ಇಲ್ಲದೆ ಇದ್ರೆ ಶತ್ರು ನಿಗ್ರಹ ದುಸ್ಸಾಧ್ಯ. ರಾಕ್ಷಸರನ್ನ ದುಷ್ಟರನ್ನ ಸಂಹಾರ ಮಾಡಬೇಕು ಅಂದ್ರೆ ಶಾಂತ ಮೂರ್ತಿಯಾಗಿ ಕೂತ್ಕೊಂಡ್ರೆ ಅಲ್ಲಿ ಸಂಹಾರ ಕಾರ್ಯ ಆಗೋದಿಲ್ಲ. ಸೃಷ್ಟಿನಲ್ಲಿ ಎಲ್ಲವೂ ಇದೆ. ಶಾಂತತೆಯೂ ಬೇಕು, ಘೋರವೂ ಬೇಕು, ರೌದ್ರವೂ ಬೇಕು, ಭೀಭತ್ಸವೂ ಬೇಕು, ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣ ಎಲ್ಲವೂ ಬೇಕು. ಎಂದೆಂದಿಗೆ ಅಧರ್ಮ ವಿಜೃಂಭಿಸುತ್ತೋ ಆಗ ಧರ್ಮ ರೌದ್ರ ರೂಪವನ್ನು ತಾಳಿ ಅಧರ್ಮವನ್ನು ಧ್ವಂಸ ಮಾಡುತ್ತೆ ಅನ್ನೋದೇ ರುದ್ರಾಧ್ಯಾಯದ ಒಂದು ತಾತ್ಪರ್ಯ ಇದೆ. ಹೀಗೆ ಉಚ್ಚೈರ್ಘೋಷಾಯ ಅಂತ ಹೇಳಿದ್ರೆ ಉಚ್ಚವಾದ ಕಂಠದಿಂದ ಆತ ಬರ್ತಾನಂತೆ ರುದ್ರ. ಶತ್ರುಗಳನ್ನ ಆ ಧ್ವನಿನ ಕೇಳೇ ಶತ್ರುಗಳಿಗೆ ನಡಕ ಉಂಟಾಗಬೇಕು. ಪತ್ತೀನಾಂ ಪತಯೇ ನಮಃ. ಪದಾತಿ ದಳ ಏನಿದೆ ಅದಕ್ಕೆ ಅಧಿಪತಿಯಾದವನು ರುದ್ರ. ಯಾರೇ ಇವಾಗ ನೋಡ್ತಾ ಇರ್ಬೋದು ನಾವು, ಪಥಸಂಚಲನ ಮಾಡ್ತಾರೆ ಪದಾತಿ ದಳ ಸೈನಿಕರು, ಪಥಸಂಚಲನ ಮಾಡ್ತಾರೆ. ಅದನ್ನ ನೋಡೋದಕ್ಕೆ ಒಂದು ನಮಗೆ ಚಂದ. ಅವರ ಶಿಸ್ತು, ಸಂಯಮ, ಒಂದೇ ಸಮವಸ್ತ್ರ ಹಾಕೊಂಡು ಹೋಗ್ತಿರ್ತಾರೆ ಪದಾತಿ ದಳದವರೆಲ್ಲ. ಅದಕ್ಕೆ ಅಧಿಪತಿ ರುದ್ರ. ಅಂದ್ರೆ ಎಲ್ಲಿ ಕಮಾಂಡಿಂಗ್ ಪವರ್ ಅನ್ನೋದು ಇರುತ್ತೆ ಅಲ್ಲಿ ರುದ್ರ ತತ್ವ ಪ್ರಕಟ ಆಗುತ್ತೆ. ಯಾರಲ್ಲಿ ರುದ್ರಾಂಶ ಇರುತ್ತೆ ಅವರು ಆ ದಳಗಳಿಗೆ ಅಧಿಪತಿ ಆಗ್ತಾರೆ, ದಳಪತಿಗಳಾಗ್ತಾರೆ ಅಂತ ತಾತ್ಪರ್ಯ. ಯಾಕೆಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮಾತನ್ನ 1,000 ಜನ ಕೇಳ್ತಾರೆ ಅಂದ್ರೆ ಅವನಲ್ಲಿ ಭಗವಂತನ ಯಾವುದೋ ಒಂದು ಶಕ್ತಿ ಇರಬೇಕು. ಮನೆಯಲ್ಲಿ ನಮ್ಮ ಮಾತನ್ನು ಮಕ್ಕಳೇ ಕೇಳಲ್ಲ ಸಾಮಾನ್ಯವಾಗಿ. ಆದರೆ ಈ ಆರ್ಮಿ ಚೀಫ್ ಅನ್ನೋರು ಒಂದು ಕಮ್ಯಾಂಡ್ ಕೊಟ್ಬಿಟ್ರೆ ಶಿರಸಾವಹಿಸಿ ಮಾಡ್ತಾರೆ. ಪ್ರಾಣ ಹೋದ್ರೂ ನಾವು ಆಜ್ಞೆ ಪಾಲನೆ ಮಾಡಬೇಕು. ಅವರ ವಾಕ್ನಲ್ಲಿ ಅಷ್ಟು ಶಕ್ತಿ ಇರುತ್ತೆ, ಅವರ ವಾಣಿನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ. ಯಾಕೆ? ಅಲ್ಲಿ ರುದ್ರಾಂಶ ಇರುತ್ತೆ ಅವರಲ್ಲಿ. ಯಾರಲ್ಲಿ ರುದ್ರಾಂಶ ಇರುತ್ತೆ ಅವರು ದಳಪತಿಗಳಾಗ್ತಾರೆ, ಸೇನಾಧಿಪತಿಗಳಾಗ್ತಾರೆ. ರುದ್ರನ ವಿಭೂತಿ ಶಕ್ತಿ ಒಂದು ಅವರಲ್ಲಿ ಇರುತ್ತೆ. ಇದ್ರೇನೆ ಅವರು ಅಷ್ಟು ಸೈನ್ಯದಲ್ಲಿ ಅವರು ಅಷ್ಟೊಂದು ಸಾಧನೆ ಮಾಡೋದಕ್ಕಾಗೋದು. ಹೀಗೆ ರುದ್ರಾಧ್ಯಾಯದಲ್ಲಿ ಒಂದೊಂದು ವಾಕ್ಯಕ್ಕೂ ನಿಗೂಢಾರ್ಥ ಬೇರೆ, ಅಂತರಾರ್ಥ ಬೇರೆ. ನಿಗೂಢಾರ್ಥ ನಾನು ಹೇಳಿದೆ, ದೇಹದಲ್ಲೂ ಒಂದು ಯುದ್ಧ ನಡೆಯುತ್ತೆ, ಪ್ರತಿನಿತ್ಯ ನಡೆಯುತ್ತೆ ಯುದ್ಧ. ಅರಿಷಡ್ವರ್ಗಗಳು ಮನುಷ್ಯರನ್ನ ಅಧಃಪತನಕ್ಕೆ ಎಳೆಯುವಂಥ ಅಂಧಕ ಶಕ್ತಿಗಳು ಬಂದಾಗ ಅಲ್ಲಿ ರುದ್ರ ಬರ್ತಾನೆ. ರುದ್ರ ಬಂದು ಅವುಗಳನ್ನು ಹೆದರಿಸ್ತಾನೆ. ಇದು ಅಂತರಂಗದಲ್ಲಿ ಧ್ಯಾನದಲ್ಲಿ ನಡೆಯುವಂಥ ಪ್ರಕ್ರಿಯೆ. ಬಾಹ್ಯದಲ್ಲೂ ಇದು ನಡೆಯುತ್ತೆ. ಅದೇ ಇದರ ಅಂತರಾರ್ಥ.